ದರ್ಶನ್ಗೆ ಜಾಮೀನು ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಅಬ್ಸರ್ವೇಷನ್ಸ್ ಮಾಡಿದೆ. ಇವತ್ತು ಏನೆಲ್ಲ ಹೇಳಿದೆ ಸುಪ್ರೀಂ ಕೋರ್ಟ್? ದರ್ಶನ್ಗೆ ಜಾಮೀನು ಕೊಟ್ಟ ವಿಚಾರದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಹೈಕೋರ್ಟ್ ಹೇಗೆ ಇಂಥದ್ದೊಂದು ಆದೇಶವನ್ನ ಕೊಡೋಕೆ ಸಾಧ್ಯ? ನೋವುಂಟು ಮಾಡಿದೆ ಹೈಕೋರ್ಟ್ನ ಆದೇಶ ಅಂತ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಅಬ್ಸರ್ವೇಷನ್ಸ್ ಮಾಡಿದೆ. ಯಾವುದೋ ಒಂದು ಟ್ರಯಲ್ ಕೋರ್ಟ್ ಜಡ್ಜ್ ತಪ್ಪು ಮಾಡಿದ್ರೆ ನಂಬಬಹುದು, ಆದರೆ ಹೈಕೋರ್ಟ್ ಜಡ್ಜ್ ನೀಡಿರುವಂತಹ ಕಾರಣಗಳು, ಜಾಮೀನು ಕೊಡೋದಕ್ಕೆ ಗ್ರೌಂಡ್ಸ್ ಏನಿದೆಯಲ್ಲ ಅದನ್ನ ಹೆಂಗೆ ಒಪ್ಪಕ್ಕೆ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಅಬ್ಸರ್ವೇಷನ್ಸ್ ಮಾಡಿದೆ. ಕರ್ನಾಟಕ ರಾಜ್ಯ ಕಂಡಿರ್ತಕ್ಕಂಥ ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಇದು ಒಂದು ಅತ್ಯಂತ ಮುಖ್ಯವಾದ ಪ್ರಕರಣ. ಅದರಲ್ಲಿ ಮೈಲ್ ಸ್ಟೋನ್ ಹಿಸ್ಟಾರಿಕಲ್ ಅಬ್ಸರ್ವೇಷನ್ಸ್ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಂದಿರತಕ್ಕಂಥದ್ದು. ಇವತ್ತು ಹೈಕೋರ್ಟ್ ನ್ಯಾಯಬದ್ಧ ವಿವೇಚನೆಯನ್ನ ಬಳಸಿಲ್ಲ ಅಂತ ಅನ್ನೋದು ಕಳವಳಕಾರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಎಷ್ಟು ಸ್ಟ್ರಿಕ್ಟ್ ಇದೆ, ಮಲ್ಟಿ ಲೇಯರ್ಡ್ ಇದೆ, ಹಾಗಾಗಿ ಎಷ್ಟು ಬಿಗಿಯಾಗಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ದರ್ಶನ್ಗೆ ಜಾಮೀನು ಕೊಟ್ಟಿರೋ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಅತ್ಯಂತ ಕಳವಳವನ್ನ ವ್ಯಕ್ತಪಡಿಸಿದೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದೆ, ಅಸಂತೋಷವನ್ನ ವ್ಯಕ್ತಪಡಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅದು ಹೆಂಗೆ ದರ್ಶನ್ಗೆ ಜಾಮೀನು ಕೊಡುತ್ತೆ, ಅದರಲ್ಲೂ ಹೈಕೋರ್ಟ್ ಅದು ಹೆಂಗೆ ಜಾಮೀನು ಕೊಡುತ್ತೆ ಇಂಥ ಪ್ರಕರಣದಲ್ಲಿ ಅನ್ನೋ ಅರ್ಥದಲ್ಲಿ ಇವತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ನೋಡಿ, ಎಷ್ಟು ಸುಲಭ ಇಲ್ಲ, ಎಷ್ಟೇ ಪ್ರಭಾವಶಾಲಿ ಆಗಿರಬಹುದು ಅಥವಾ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರೂ ಕೂಡ ಭಾರತದಲ್ಲಿ ನ್ಯಾಯಾಂಗದ ವಿವೇಚನೆಗೆ ಒಳಪಡಲೇಬೇಕಾಗತ್ತೆ. ಕಾನೂನನ್ನು ಕೈಗೆತ್ಕೊಳ್ಳೋದು ಸುಲಭ ಇಲ್ಲ. ಕೋರ್ಟ್ಗಳು ಬಿಗಿಯಾಗಿದ್ದಾವೆ. ಒಂದಲ್ಲ ಮತ್ತೊಂದು ಕಡೆ ನ್ಯಾಯಾಂಗದ ನಿಯಮಾವಳಿಗಳನ್ನು ಎದುರಿಸಲೇಬೇಕಾಗತ್ತೆ. ಈ ಬಗ್ಗೆ ಇನ್ನಷ್ಟು ಒಳನೋಟಗಳನ್ನ ನಮ್ಮ ಜೊತೆ ದರ್ಶನ್ಗೆ ಜಾಮೀನು ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಅಬ್ಸರ್ವೇಷನ್ಸ್ ಮಾಡಿದೆ. ಇವತ್ತು ಏನೆಲ್ಲ ಹೇಳಿದೆ ಸುಪ್ರೀಂ ಕೋರ್ಟ್? ದರ್ಶನ್ಗೆ ಜಾಮೀನು ಕೊಟ್ಟ ವಿಚಾರದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಹೈಕೋರ್ಟ್ ಹೇಗೆ ಇಂಥದ್ದೊಂದು ಆದೇಶವನ್ನ ಕೊಡೋಕೆ ಸಾಧ್ಯ? ನೋವುಂಟು ಮಾಡಿದೆ ಹೈಕೋರ್ಟ್ನ ಆದೇಶ ಅಂತ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಅಬ್ಸರ್ವೇಷನ್ಸ್ ಮಾಡಿದೆ. ಯಾವುದೋ ಒಂದು ಟ್ರಯಲ್ ಕೋರ್ಟ್ ಜಡ್ಜ್ ತಪ್ಪು ಮಾಡಿದ್ರೆ ನಂಬಬಹುದು, ಆದರೆ ಹೈಕೋರ್ಟ್ ಜಡ್ಜ್ ನೀಡಿರುವಂತಹ ಕಾರಣಗಳು, ಜಾಮೀನು ಕೊಡೋದಕ್ಕೆ ಗ್ರೌಂಡ್ಸ್ ಏನಿದೆಯಲ್ಲ ಅದನ್ನ ಹೆಂಗೆ ಒಪ್ಪಕ್ಕೆ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಅಬ್ಸರ್ವೇಷನ್ಸ್ ಮಾಡಿದೆ. ಕರ್ನಾಟಕ ರಾಜ್ಯ ಕಂಡಿರ್ತಕ್ಕಂಥ ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಇದು ಒಂದು ಅತ್ಯಂತ ಮುಖ್ಯವಾದ ಪ್ರಕರಣ. ಅದರಲ್ಲಿ ಮೈಲ್ ಸ್ಟೋನ್ ಹಿಸ್ಟಾರಿಕಲ್ ಅಬ್ಸರ್ವೇಷನ್ಸ್ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಂದಿರತಕ್ಕಂಥದ್ದು. ಇವತ್ತು ಹೈಕೋರ್ಟ್ ನ್ಯಾಯಬದ್ಧ ವಿವೇಚನೆಯನ್ನ ಬಳಸಿಲ್ಲ ಅಂತ ಅನ್ನೋದು ಕಳವಳಕಾರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಎಷ್ಟು ಸ್ಟ್ರಿಕ್ಟ್ ಇದೆ, ಮಲ್ಟಿ ಲೇಯರ್ಡ್ ಇದೆ, ಹಾಗಾಗಿ ಎಷ್ಟು ಬಿಗಿಯಾಗಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ದರ್ಶನ್ಗೆ ಜಾಮೀನು ಕೊಟ್ಟಿರೋ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಅತ್ಯಂತ ಕಳವಳವನ್ನ ವ್ಯಕ್ತಪಡಿಸಿದೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದೆ, ಅಸಂತೋಷವನ್ನ ವ್ಯಕ್ತಪಡಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅದು ಹೆಂಗೆ ದರ್ಶನ್ಗೆ ಜಾಮೀನು ಕೊಡುತ್ತೆ, ಅದರಲ್ಲೂ ಹೈಕೋರ್ಟ್ ಅದು ಹೆಂಗೆ ಜಾಮೀನು ಕೊಡುತ್ತೆ ಇಂಥ ಪ್ರಕರಣದಲ್ಲಿ ಅನ್ನೋ ಅರ್ಥದಲ್ಲಿ ಇವತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ನೋಡಿ, ಎಷ್ಟು ಸುಲಭ ಇಲ್ಲ, ಎಷ್ಟೇ ಪ್ರಭಾವಶಾಲಿ ಆಗಿರಬಹುದು ಅಥವಾ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರೂ ಕೂಡ ಭಾರತದಲ್ಲಿ ನ್ಯಾಯಾಂಗದ ವಿವೇಚನೆಗೆ ಒಳಪಡಲೇಬೇಕಾಗತ್ತೆ. ಕಾನೂನನ್ನು ಕೈಗೆತ್ಕೊಳ್ಳೋದು ಸುಲಭ ಇಲ್ಲ. ಕೋರ್ಟ್ಗಳು ಬಿಗಿಯಾಗಿದ್ದಾವೆ. ಒಂದಲ್ಲ ಮತ್ತೊಂದು ಕಡೆ ನ್ಯಾಯಾಂಗದ ನಿಯಮಾವಳಿಗಳನ್ನು ಎದುರಿಸಲೇಬೇಕಾಗತ್ತೆ. ಈ ಬಗ್ಗೆ ಇನ್ನಷ್ಟು ಒಳನೋಟಗಳನ್ನ ನಮ್ಮ ಜೊತೆ ದರ್ಶನ್ಗೆ ಜಾಮೀನು ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಅಬ್ಸರ್ವೇಷನ್ಸ್ ಮಾಡಿದೆ. ಇವತ್ತು ಏನೆಲ್ಲ ಹೇಳಿದೆ ಸುಪ್ರೀಂ ಕೋರ್ಟ್? ದರ್ಶನ್ಗೆ ಜಾಮೀನು ಕೊಟ್ಟ ವಿಚಾರದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಹೈಕೋರ್ಟ್ ಹೇಗೆ ಇಂಥದ್ದೊಂದು ಆದೇಶವನ್ನ ಕೊಡೋಕೆ ಸಾಧ್ಯ?
ನೋವುಂಟು ಮಾಡಿದೆ ಹೈಕೋರ್ಟ್ನ ಆದೇಶ ಅಂತ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಅಬ್ಸರ್ವೇಷನ್ಸ್ ಮಾಡಿದೆ. ಯಾವುದೋ ಒಂದು ಟ್ರಯಲ್ ಕೋರ್ಟ್ ಜಡ್ಜ್ ತಪ್ಪು ಮಾಡಿದ್ರೆ ನಂಬಬಹುದು, ಆದರೆ ಹೈಕೋರ್ಟ್ ಜಡ್ಜ್ ನೀಡಿರುವಂತಹ ಕಾರಣಗಳು, ಜಾಮೀನು ಕೊಡೋದಕ್ಕೆ ಗ್ರೌಂಡ್ಸ್ ಏನಿದೆಯಲ್ಲ ಅದನ್ನ ಹೆಂಗೆ ಒಪ್ಪಕ್ಕೆ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಅಬ್ಸರ್ವೇಷನ್ಸ್ ಮಾಡಿದೆ. ಕರ್ನಾಟಕ ರಾಜ್ಯ ಕಂಡಿರ್ತಕ್ಕಂಥ ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಇದು ಒಂದು ಅತ್ಯಂತ ಮುಖ್ಯವಾದ ಪ್ರಕರಣ. ಅದರಲ್ಲಿ ಮೈಲ್ ಸ್ಟೋನ್ ಹಿಸ್ಟಾರಿಕಲ್ ಅಬ್ಸರ್ವೇಷನ್ಸ್ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಂದಿರತಕ್ಕಂಥದ್ದು. ಇವತ್ತು ಹೈಕೋರ್ಟ್ ನ್ಯಾಯಬದ್ಧ ವಿವೇಚನೆಯನ್ನ ಬಳಸಿಲ್ಲ ಅಂತ ಅನ್ನೋದು ಕಳವಳಕಾರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಎಷ್ಟು ಸ್ಟ್ರಿಕ್ಟ್ ಇದೆ, ಮಲ್ಟಿ ಲೇಯರ್ಡ್ ಇದೆ, ಹಾಗಾಗಿ ಎಷ್ಟು ಬಿಗಿಯಾಗಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ದರ್ಶನ್ಗೆ ಜಾಮೀನು ಕೊಟ್ಟಿರೋ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಅತ್ಯಂತ ಕಳವಳವನ್ನ ವ್ಯಕ್ತಪಡಿಸಿದೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದೆ, ಅಸಂತೋಷವನ್ನ ವ್ಯಕ್ತಪಡಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅದು ಹೆಂಗೆ ದರ್ಶನ್ಗೆ ಜಾಮೀನು ಕೊಡುತ್ತೆ, ಅದರಲ್ಲೂ ಹೈಕೋರ್ಟ್ ಅದು ಹೆಂಗೆ ಜಾಮೀನು ಕೊಡುತ್ತೆ ಇಂಥ ಪ್ರಕರಣದಲ್ಲಿ ಅನ್ನೋ ಅರ್ಥದಲ್ಲಿ ಇವತ್ತು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ನೋಡಿ, ಎಷ್ಟು ಸುಲಭ ಇಲ್ಲ, ಎಷ್ಟೇ ಪ್ರಭಾವಶಾಲಿ ಆಗಿರಬಹುದು ಅಥವಾ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಭಾರತದಲ್ಲಿ ನ್ಯಾಯಾಂಗದ ವಿವೇಚನೆಗೆ ಒಳಪಡಲೇಬೇಕಾಗತ್ತೆ. ಕಾನೂನನ್ನ ಕೈಗೆತ್ಕೊಳ್ಳೋದು ಸುಲಭ ಇಲ್ಲ. ಕೋರ್ಟ್ಗಳು ಬಿಗಿಯಾಗಿದ್ದಾವೆ. ಒಂದಲ್ಲ ಮತ್ತೊಂದು ಕಡೆ ನ್ಯಾಯಾಂಗದ ನಿಯಮಾವಳಿಗಳನ್ನು ಎದುರಿಸಲೇಬೇಕಾಗತ್ತೆ. ಈ ಬಗ್ಗೆ ಇನ್ನಷ್ಟು ಒಳನೋಟಗಳನ್ನ ನಮ್ಮ ಜೊತೆ ದರ್ಶನ್ಗೆ ಜಾಮೀನು ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಅಬ್ಸರ್ವೇಷನ್ಸ್ ನ ಮಾಡಿದೆ. ಇವತ್ತು ಏನೆಲ್ಲ ಹೇಳಿದೆ ಸುಪ್ರೀಂ ಕೋರ್ಟ್? ದರ್ಶನ್ಗೆ ಜಾಮೀನು ಕೊಟ್ಟ ವಿಚಾರದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಹೈಕೋರ್ಟ್ ಹೇಗೆ ಇಂಥದ್ದೊಂದು ಆದೇಶವನ್ನ ಕೊಡೋಕೆ ಸಾಧ್ಯ? ನೋವುಂಟು ಮಾಡಿದೆ ಹೈಕೋರ್ಟ್ನ ಆದೇಶ ಅಂತ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಅಬ್ಸರ್ವೇಷನ್ಸ್ ಮಾಡಿದೆ. ಯಾವುದೋ ಒಂದು ಟ್ರಯಲ್ ಕೋರ್ಟ್ ಜಡ್ಜ್ ತಪ್ಪು ಮಾಡಿದ್ರೆ ನಂಬಬಹುದು, ಆದರೆ ಹೈಕೋರ್ಟ್ ಜಡ್ಜ್ ನೀಡಿರುವಂತಹ ಕಾರಣಗಳು, ಜಾಮೀನು ಕೊಡೋದಕ್ಕೆ ಗ್ರೌಂಡ್ಸ್ ಏನಿದೆಯಲ್ಲ ಅದನ್ನ ಹೆಂಗೆ ಒಪ್ಪಕ್ಕೆ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಅಬ್ಸರ್ವೇಷನ್ಸ್ ಮಾಡಿದೆ. ಕರ್ನಾಟಕ ರಾಜ್ಯ ಕಂಡಿರ್ತಕ್ಕಂಥ ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಇದು ಒಂದು ಅತ್ಯಂತ ಮುಖ್ಯವಾದ ಪ್ರಕರಣ. ಅದರಲ್ಲಿ ಮೈಲ್ ಸ್ಟೋನ್ ಹಿಸ್ಟಾರಿಕಲ್ ಅಬ್ಸರ್ವೇಷನ್ಸ್ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಂದಿರತಕ್ಕಂಥದ್ದು. ಇವತ್ತು ಹೈಕೋರ್ಟ್ ನ್ಯಾಯಬದ್ಧ ವಿವೇಚನೆಯನ್ನ ಬಳಸಿಲ್ಲ ಅಂತ ಅನ್ನೋದು ಕಳವಳಕಾರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಎಷ್ಟು ಸ್ಟ್ರಿಕ್ಟ್ ಇದೆ, ಮಲ್ಟಿ ಲೇಯರ್ಡ್ ಇದೆ, ಹಾಗಾಗಿ ಎಷ್ಟು ಬಿಗಿಯಾಗಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ದರ್ಶನ್ಗೆ ಜಾಮೀನು ಕೊಟ್ಟಿರೋ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಅತ್ಯಂತ ಕಳವಳವನ್ನ ವ್ಯಕ್ತಪಡಿಸಿದೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದೆ.